ಬರಬೇಕು, ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಬಂದಿದ್ದು. ಹಾಗೆ ಜೊತೆಯಲ್ಲಿ CM ಕೂಡ ಬರ್ತಾ ಇದ್ದಾರೆ. ಅಷ್ಟೇ ವಿಷಯಕ್ಕೆ ಬಂದಿದ್ದು, ಬೇರೆ ಯಾವುದೇ ವಿಷಯ ಇಲ್ಲ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ನಾವು ಬಂದಿದ್ದು ಕಾರ್ಯಕ್ರಮವನ್ನು ಫಿಕ್ಸ್ ಮಾಡೋದಕ್ಕೆ. ಅದಾಯಿತು, ಬರ್ತಾ ಇದ್ದಾರೆ. ಉದ್ಘಾಟನೆ 30ನೇ ತಾರೀಕು. ಅದನ್ನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸೌತ್ ಇಂಡಿಯಾದಲ್ಲಿ ಪ್ರಪ್ರಥಮವಾಗಿ ನಿರ್ಮಾಪಕರ ಸಂಘ ಅನ್ನೋದು ಒಂದು ಸ್ವಂತ ಕಟ್ಟಡ ಆಗಿರೋದು ಕರ್ನಾಟಕದಲ್ಲೇ. ಅದೊಂದು ಹೆಮ್ಮೆ ವಿಚಾರ. ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಫಿಕ್ಸ್ ಮಾಡಿ ಹೋಗ್ತಾ ಇದ್ದೀವಿ. ಅಷ್ಟೇ. ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಮತ್ತೆ ನಿಮ್ಮ ಫಿಲ್ಮ್ ಇಂಡಸ್ಟ್ರಿ ತುಂಬಾ ಚರ್ಚೆ ಆಗ್ತಾ ಇದೆ ಮತ್ತು ಒತ್ತಡನೂ ಬರ್ತಾ ಇದೆ ತಮಗೆ. ಅಲ್ಲ, ನಾವು ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನನ್ನ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ವಿ. ಯಾಕೆ ಅಂತ ಹೇಳಿದ್ರೆ ಬ್ಯಾನ್ ಮಾಡೋದ್ರ ಜೊತೆಗೆ ಇನ್ನು ಉಳಿದಂಥ ಇರೋ ನಿರ್ಮಾಪಕರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಅದರ ಸಂಪೂರ್ಣ ಮಾಹಿತಿಯನ್ನು ನಿನ್ನೆ ಹೇಳಿದ್ದಾರೆ ಮಾನ್ಯ NM ಸುರೇಶ್ ಅವರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು. ಅವ್ರು ಮಾತನಾಡ್ತಾರೆ. ಸರ್, ಹಿಂದೆ ಮೀಟು ಪ್ರಕರಣ ಆದ ತಕ್ಷಣ ಒಬ್ಬ ಇವ್ರನ್ನ ಯಾರನ್ನ ಫಿಲ್ಮ್ ಸ್ಟಾರ್ನ, ಮಹಿಳೆಯ ಸ್ಟಾರ್ನ ಬ್ಯಾನ್ ಮಾಡಿದ್ರಿ. ಇದು ಕೊಲೆ ಪ್ರಕರಣ ತೆಗೆದುಕೊಳ್ಳಿಕ್ಕೆ ಇಂದು ಮುಂದೆ ನೋಡ್ತಿರೋದು ವ್ಯವಸ್ಥೆ ಇಲ್ಲ ಸರ್. ಈಗಾಗಲೇ ನಿನ್ನೆ ಕೂಲಂಕುಷವಾಗಿ ಇದ್ರ ಬಗ್ಗೆ ನಾನು ಎಲ್ಲ ಮಾಧ್ಯಮದ ಮೂಲಕ ನಿಮ್ಮ ಪ್ರಿಂಟ್ ಬಾಯಿನ ಮಾತಾಡಿದ್ದೀನಿ. ಹಿಂದೆ ಆಗಿದ್ದ ಪ್ರಕರಣನೇ ಬೇರೆ, ಈ ಪ್ರಕರಣನೇ ಬೇರೆ. ಯಾಕಂದರೆ ನಿನ್ನೆ ಭಾಳ ಜನ ಕಂಪೇರ್ ಮಾಡಿದ್ರು. ಬಾಲಿವುಡ್ಡಲ್ಲಿ ಸಂಜಯ್ ದತ್ ಆಗಿತ್ತು, ಸಲ್ಮಾನ್ ಖಾನ್ ಆಗಿತ್ತು, ಅದೇ ಬೇರೆ ಇದೇ ಬೇರೆ. ಇದು ಕೊಲೆ ಪ್ರಕರಣ ಆಗಿದ್ದರಿಂದ ಇದು ಕಂಪ್ಲೀಟ್ ಪೊಲೀಸರ ಜವಾಬ್ದಾರಿ ಇದೆ. ಅದು ಕಾನೂನು ರೀತಿಯಲ್ಲಿ, ಕಾನೂನು ಅಡಿಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಅವರು ಇವತ್ತು ಎನ್ಕ್ವೈರಿ ಮಾಡ್ತಿದ್ದಾರೆ. ಎನ್ಕ್ವೈರಿ ಆಗೋ ತನಕ ನಾವು ಯಾವುದೇ ಥರದ ಆ್ಯಕ್ಷನ್ಗಳು ತೊಗೊಳಕ್ಕಾಗಲ್ಲ. ಅನ್ಲೆಸ್ ಅಂಟಿಲ್ ನಮಗೆ FIR ಅಲ್ಲಿ ಯಾರ್ಯಾರು ಏನು ಪೊಸಿಷನ್ ಇದೆ, ಯಾರ್ಯಾರು ಅಕ್ಯೂಸ್ ಇದ್ದಾರೆ ಅದು ಗೊತ್ತಾಗೋ ತನಕ ತೊಗೊಳಕ್ಕಾಗಲ್ಲ. ಯಾಕಂದರೆ ಸಾಕಷ್ಟು ನಿರ್ಮಾಪಕರು ಅವರು ನಂಬಿಕೆ ಇಟ್ಕೊಂಡು ಸಿನಿಮಾಗಳನ್ನು ಮಾಡಿ ಅರ್ಧಕ್ಕೆ ನಿಂತಿದ್ದಾವೆ. ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ. ಬಂಡವಾಳ ಹಾಕಿದ ನಿರ್ಮಾಪಕರ ಚಿಂತನೆ ಕೂಡ ಮಾಡಬೇಕಾಗತ್ತೆ. ಅದರಿಂದ ಆ ದೃಷ್ಟಿಯಿಂದ ಅದ್ರ ಬಗ್ಗೆ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಇವತ್ತು ಬಂದಿರೋ ವಿಚಾರ ಒಂದೇ, ನಮ್ಮ ನಿರ್ಮಾಪಕರ ಸಂಘದ ಕಟ್ಟಡ ಮೊದಲನೇ ಬಾರಿಗೆ, ಪ್ರಪ್ರಥಮ ಬಾರಿಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರೂ ಕಟ್ಟದಿರೋಂಥ ದೊಡ್ಡ ಕೆಲಸ ಮಾಡಿದ್ದಾರೆ. ಆ ಭವ್ಯವಾದ ಭವನದ ಕಟ್ಟಡದ ಉದ್ಘಾಟನೆಗೆ ನಾವು ಬಂದು DK ಶಿವಕುಮಾರ್ ಸಾಹೇಬರಿಗೆ ಮಾನ್ಯ ಉಪಮುಖ್ಯಮಂತ್ರಿ ಕೇಳಿದಾಗ ಭಾಳ ಸಂತೋಷದಿಂದ, ಭಾಳ ಖುಷಿಯಾಗಿ ಇಂಥ ಒಂದು ಕಟ್ಟಡ ಕಟ್ಟೋದು ಭಾಳ ಸಂತೋಷ ಆಗುತ್ತಪ್ಪ, ನಾನು ಖಂಡಿತವಾಗಲೂ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಚಿತ್ರೋದ್ಯಮ ಪರವಾಗಿ, ನಿರ್ಮಾಪಕ ಸಂಘ ಪರವಾಗಿ ಅಭಿನಂದನೆ ಹೇಳ್ತಾ ಅಷ್ಟೇ ವಿಚಾರ ಬಿಟ್ಟರೆ ಸಂತ್ರಸ್ತರ ಬಗ್ಗೆ ಫಸ್ಟ್ ನಿನ್ನೆ ಮಾತಾಡಿದ್ರೆ ಫಸ್ಟ್ ನಾವು ಸಂತಾಪ ಸೂಚನೆ ಮಾಡಿದ್ದು ಅವ್ರ ಬಗ್ಗೆನೇ ನಾವು ಕಾಳಜಿ ವಹಿಸಿ ಇವತ್ತು ಹೋಗ್ಬೇಕಾಗಿತ್ತು. ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಪ್ಲಸ್ ಅವರ ಮಿಸಸ್ಗಳು ಇರ್ಲಂತೆ. ಅವ್ರು ಯಾವುದೋ ಒಂದು ಬ್ಯಾಡಗಿ ಊರಿಗೆ ಹೋಗಿದ್ದಾರೆ ಅಂತ. ಅದರವೈದು ಇವತ್ತೇ ಬೆಳಗ್ಗೆಯಿಂದ ಹೊರಡೋ ಪ್ರೋಗ್ರಾಮ್ ಇದ್ದು ನಾಳೆ ಬೆಳಗ್ಗೆ 9 ಗಂಟೆಯಿಂದ ಹೊರಟಿ ಅವ್ರಿಗೆ ಮಾತುಕತೆ ಆಡಿಕೊಂಡು ಸಾಂತ್ವನ ಹೇಳಿ ನಾವೇನು ಮಾತುಕತೆ ಆಡ್ಕೊಂಡು ಅವತ್ತು ಮಾಧ್ಯಮದ ಮೂಲಕ ತಿಳಿಸ್ತೀವಿ. ಅಷ್ಟೇ ಸರ್, ನಮಸ್ಕಾರ. ಇದು ಒಂದು ಭಾಗ. ಆದರೆ ನಮಗೆ ಹೆಚ್ಚಿನ ಕಾಳಜಿ ಇರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಏನು ನೊಂದಿರುವಂಥ ಆ ಕುಟುಂಬಕ್ಕೆ ಆಸರೆಯಾಗಿ ಚಿತ್ರರಂಗ ನಿಲ್ಲಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಆ ಕೆಲಸ ಖಂಡಿತವಾಗಿ ನಾವು ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಮಾಧ್ಯಮಗಳಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗ್ ಯಾವ ತರ ಆಪರೇಟ್ ಮಾಡಿದಾರೆ ಅಂತ ಒಂದು ವಿತ್ ವಿಡಿಯೋ ಸಮೇತ ಪಬ್ಲಿಷ್ ಮಾಡ್ತಾ ಇದೆ ಎಲ್ಲ ಮಾಧ್ಯಮಗಳಲ್ಲಿ. ಅಂದ್ರೆ ಇದುವರೆಗೆ ಅವರು ಆರೋಪದಲ್ಲಿ ಭಾಗಿಯಾಗಿದ್ರು ಅಂತ ಅನ್ನೋದು, ಅದು ನೇರವಾಗಿ ಅವರೇ ಮಾಡಿದ್ದಾರೆ ಅಂತ ಅನ್ನೋ ರೀತಿ ಎಲ್ಲ ಮಾಧ್ಯಮಗಳಲ್ಲಿ ವಿಡಿಯೋ ಸಮೇತ ಈಗ ಸಾಕ್ಷಿ ಸಮೇತ ಬಹಿರಂಗ ಆಗ್ತಿದೆ. ಈಗಲಾದ್ರೂ ವಾಣಿಜ್ಯ ಮಂಡಳಿ ಕಣ್ತಾರೆ ಅಂತ ಖಂಡಿತವಾಗಿ ನೋಡಿ, ಉಪ್ಪು ತಿಂದು ನೀರು ಕುಡಿಬೇಕು. ದರ್ಶನ್ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಲಿ. ನಾವು ಅವ್ರ ಪರವಾಗಿ ಏನು ಮಾತಾಡೋದಿಲ್ಲ ಅಥವಾ ವಹಿಸ್ಕೊಳ್ಳೋದು ಇಲ್ಲ. ಆ ಒಂದು ಪೊಲೀಸ್ ಇಲಾಖೆಯಲ್ಲಿ ತನಿಖೆ ಆಗಲಿ. ತನಿಖೆ ಆದ ಮೇಲೆ FIR ಆದಮೇಲೆ ಕಾನೂನು, ನಾವು ಕಾನೂನು ಮೇಲೆ ಗೌರವ ಇಟ್ಟಿದ್ದೀವಿ. ಕಾನೂನು ಯಾವ ಕ್ರಮ ಜರುಗಿಸುತ್ತೋ ಅದೇ ರೀತಿ ನಾವು ಕೂತ್ಕೊಂಡು ಕಲಾವಿದರ ಸಂಘ ಎಲ್ಲ ಚಿತ್ರೋದ್ಯಮವನ್ನು ಕರೆದು ನಾವು ಒಂದು ಸಭೆ ಮಾಡಿ ಅಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ನಾವು ಸರ್, ಈಗ ನಿರಪರಾಧಿ ಅನ್ನೋರ್ಗೆ ಪ್ರೂವ್ ಆಗೋರಿಗೆ ಅವರೇ ಬರಲ್ವಲ್ಲ. ನಿರಪರಾಧಿ ಅನ್ನೋದು ಯಾವಾಗ? ನಾವು 6 ತಿಂಗಳು ವರ್ಷ ಬೇಕು, ಅಲ್ಲಿವರೆಗೂ ಅವ್ರು ಬರೋದೇ ಇಲ್ವಲ್ಲ. ನಿನ್ನೆ ಖಂಡಿಸಿದ್ವಿ ನಿಜ. ನಾವು ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲಿ ಅಂತ ಹೇಳ್ತೀವಿ ಹೊರತು ನಾವು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಕಾನೂನು ಸುಪ್ರೀಮ್, ಲಾ ಇಸ್ ಸುಪ್ರೀಮ್ ಕಾನೂನು ಮುಂದೆ ನಾವು ಯಾರು ಇಲ್ಲ, ನಾವು ಇಲ್ಲ, ನೀವಿಲ್ಲ. ಅವ್ರೇನು ನಿರ್ಧಾರ ತಗೊಳ್ಳೋದು ತಕ್ಕಂತ ನಾವು ಕೂಡ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಈಗಾಗಲೇ ಪತ್ರಿಕೆ ಮಾಧ್ಯಮ ಹೇಳಿದ್ದೀನಿ. 100% ಮಾಡ್ತೀವಿ ಸರ್. ಸರ್, ಈಗ 100% ತಗೊಳ್ಳೇಬೇಕು. ಇದೊಂದು ಮಾದರಿ ಆಗಬೇಕು, ಇದು ಗೊತ್ತಾಗಲೇಬೇಕು. ತಗೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ನಮ್ಮದೇ ಆದ ರೀತಿ ನಿಂತಿದೆ. ಆ ರೀತಿಯಿಂದಲೇ ಕಟ್ಟುನಿಟ್ಟಾಗಿ ಕಾಂಕ್ರೀಟ್ ಆಗಿ ಮಾಡುವಂಥ ಕೆಲಸ ಮಾಡ್ತೀವಿ ಸರ್. ಸುಮ್ಮನೆ ಏನೋ ತೊಗೊಂಡು ನಾಳೆ ಮಾಡೋ ಕೆಲಸ ಮಾಡೋಣ ಸರ್. ಥ್ಯಾಂಕ್ ಯು.